ಇನ್ನು ದಿನದಿಂದ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ದರ ಈಗ ಹೆಚ್ಚಾಗ್ತಾ ಇದೆ. KSRTC BMTC ಸೇರಿದಂತೆ ಈಗ 4 ನಿಗಮಗಳಿಗೆ ಸುಮಾರು 5,000 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರ ಒಂದು ಪ್ರಯಾಣಿಕರಿಗೆ ಹೊರೆಯಾಗದಂತೆ ಬಸ್ ಪ್ರಯಾಣ ದರ ಏರಿಕೆ ಮಾಡಲಿಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ. ಆಲ್ರೆಡಿ ಹೊರೆಯಾಗಿದೆ, ಏನು ಹೊರೆ ಆಗದಂತೆ ಅಂತ ಏನಕ್ಕೆ ಹೇಳ್ತಾರೋ ಗೊತ್ತಾಗ್ತಾ ಇಲ್ಲ. ಈಗ ಮಹಿಳಾ ಪ್ರಯಾಣಿಕರಿಗೇನು ಶಕ್ತಿ ಯೋಜನೆಯಡಿ ಇಡೀ ರಾಜ್ಯದಾದ್ಯಂತ ಅವರು ಪ್ರಯಾಣವನ್ನು ಮಾಡ್ಬೋದು. ಆದರೆ ನೀವು ಮಹಿಳೆಯರಿಗೆ ನೀವು ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟು ಅದೇ ಮಹಿಳೆ ಮನೆಯಲ್ಲಿರುವ ಪುರುಷರ ಜೇಬಿಗೆ ಕತ್ತರಿ ಹಾಕಿದರೆ ಅದು ಯಾವ ಶಕ್ತಿ ಯೋಜನೆ ಆಗುತ್ತೋ ಅರ್ಥ ಆಗ್ತಾ ಇಲ್ಲ. ಆಲ್ರೆಡಿ ರೇಟ್ ಜಾಸ್ತಿ ಆಗಿದೆ. ನೀವು ಇದೇ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ KSRTC BMTC ಸೇರಿದಂತೆ 4 ನಿಗಮದ ಬಸ್ ದರ ಜಾಸ್ತಿ ಆಗಿದೆ. ಪುರುಷ ಪ್ರಯಾಣಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಜೊತೆಗೆ ನೋಡಿ, ಈ ಶಕ್ತಿ ಯೋಜನೆ ತೆಗೆದುಕೊಳ್ತಾ ಇರುವಂತಹ ಮಹಿಳೆಯರು ಕೂಡ ಈ ಯೋಜನೆಯನ್ನು ಕೈ ಬಿಡಿ, ನಮಗೆ ಶಕ್ತಿ ಇದೆ, ನಾವು ದುಡ್ಡು ಕೊಟ್ಟು ಹೋಗ್ತೀವಿ, ಒಂದೇ ಮನೆಯಲ್ಲಿ ಪುರುಷರ ಜೇಬಿಗೆ ಕತ್ತರಿ ಹಾಕಿ ಅದೇ ಮನೆಯ ಮಹಿಳೆಯರಿಗೆ ನೀವು ಹಣ ಕೊಡೋದಾದರೆ ಈ ಯೋಜನೆ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ತುಂಬ ನಿರ್ಗತಿಕರು ಯಾರಿದ್ದಾರೆ, ಗಾರ್ಮೆಂಟ್ಸಿಗೆ ಹೋಗೋರು ಅಥವಾ ಸ್ಕೂಲ್ ಮಕ್ಕಳಿಗೆ ನೀವು ಉಚಿತವಾಗಿ ಕೊಡಿ, ಬೇಡ ಅಂತ ಹೇಳಲ್ಲ. ಆದರೆ ನೀವು ಮಾವನ ಮನೆಗೆ ಹೋಗ್ತೀರಾ ಫ್ರೀ, ಅತ್ತೆ ಮನೆಗೆ ಹೋಗ್ತೀರಾ ಫ್ರೀ, ಹಾಸನಕ್ಕೆ ಹೋದರೂ ಫ್ರೀ ಅಂತ ಇದೇ DK ಶಿವಕುಮಾರ್ ಹೇಳಿದರು ಸರ್ಕಾರ ರಚನೆ ಆದಾಗ. ಓಕೆ, ಈ ಯೋಜನೆಯನ್ನು ಕೊಡ್ತಾ ಇದ್ದೀರಾ, ಆದರೆ ಸಾರಿಗೆ ಸಂಸ್ಥೆ ನಷ್ಟದ ದಾರಿಯನ್ನು ಹಿಡಿತಾ ಇದೆ. ಈ ನಷ್ಟದ ದಾರಿಯನ್ನು ತಪ್ಪಿಸಲಿಕ್ಕೆ ಈಗ ನೀವು ಪುರುಷ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದರೆ ಇದು ಏನು ಅರ್ಥ ಇದು? ಹಾಗಾಗಿ ಈಗ ನೋಡಿ, ಈ ಸಾರಿಗೆ ಸಚಿವ ಭೈರತಿ ಸುರೇಶ್ ಈ ಪ್ರಯಾಣ ದರವನ್ನು ಏರಿಕೆ ಮಾಡುವಂಥ ಸುಳಿವನ್ನು ಕೊಟ್ಟಿದ್ದಾರೆ. ಆದರೆ ಸರ್ಕಾರಕ್ಕೆ ಸಾರಿಗೆ ಇಲಾಖೆಯಿಂದ ಇದುವರೆಗೂ ಯಾವುದೇ ಪ್ರಸ್ತಾವನೆ ಸಲ್ಲಿಸಿಲ್ಲ ಅಂತ ಸ್ಪಷ್ಟಪಡಿಸಿದರು. ಮುಂದಿನ ಸಚಿವ ಸಂಪುಟ ಸಭೆಗಳಲ್ಲಿ ಈ ಬಗ್ಗೆ ಪ್ರಸ್ತಾವನೆ ಮಂಡಿಸಲಾಗುತ್ತೆ ಅಂತಲೂ ಕೂಡ ಈಗ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ವಿವಿಧ ಬೆಲೆ ಏರಿಕೆಯಿಂದ ರಾಜ್ಯದ ಜನ ಕಂಗೆಟ್ಟು ಹೋಗಿದ್ದಾರೆ. ಅಡುಗೆ ಎಣ್ಣೆಯಿಂದ ಹಿಡಿದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯಿಂದ ಹಿಡಿದು ಅಕ್ಕಿ ಬೇಳೆಯಿಂದ ಹಿಡಿದು ಪ್ರತಿಯೊಂದು ವಸ್ತು ಬೆಲೆ ಜಾಸ್ತಿ ಆಗಿದೆ, ತೆರಿಗೆ ಜಾಸ್ತಿ ಆಗಿದೆ. ಪ್ರತಿಯೊಂದಕ್ಕೂ ಕೂಡ ಇವತ್ತು ದುಪ್ಪಟ್ಟು ಹಣ ಕೊಡಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಆಲ್ರೆಡಿ KSRTC BMTC ಸೇರಿದಂತೆ 4 ನಿಗಮದ ಬಸ್ ಪ್ರಯಾಣ ದರ ಜಾಸ್ತಿ ಆಗಿದೆ. ಈಗ ಮತ್ತೆ ನೀವು ಜಾಸ್ತಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದರೆ ಸಾರ್ವಜನಿಕರು 100% ಸರ್ಕಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರಲ್ಲಿ ಡೌಟೇ ಇಲ್ಲ. ಇಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೋಡ್ತಾ ಇರಿ ಫೋಕಸ್ TV.